ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ಶೌನಕರು ಮಹಾನ್ ಜ್ಞಾನಿಗಳು, ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶೆಯಾಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾದ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷೆಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ. ಅಧ್ಯಾಯ 5. ಹರೇ ಶ್ರೀನಿವಾಸ. ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರೇ, ವೆಂಕಟಾಚಲ ಮಹಾತ್ಮೆಯನ್ನು ಕೇಳಿ ಸಂತೋಷವಾಯಿತು. ಶ್ರೀನಿವಾಸನು ಅಲ್ಲಿ ನೆಲೆ ನಿಂತ ಸಂದರ್ಭವನ್ನು ವಿವರಿಸಿದಿರಿ. ಪರಮಾತ್ಮನು ಮದುವೆಯಾಗ ಬಯಸಿದ ಆಕಾಶರಾಜನ ಪುತ್ರಿ ಯಾರು ಮತ್ತು ರಾಜನ್ಯಾರು, ಈ ಬಗ್ಗೆ ತಿಳಿಸಿರೆಂದು ಪ್ರಾರ್ಥಿಸಿದರು. ಸೂತರು ಹೇಳುತ್ತಾರೆ, ಹುತ್ತದಲ್ಲಿ ನೆಲೆ ನಿಂತ ಶ್ರೀಹರಿಯು ತನ್ನ ಗಾಯಕ್ಕೆ ಔಷಧಿಯನ್ನು ಹುಡುಕಲು ಅಡವಿಗೆ ಹೊರಟನು. ಅದೇ ಸಮಯದಲ್ಲಿ ವರಾಹದೇವನು ವೃಷಭಾಸುರನೊಡನೆ ಯುದ್ಧ ಮಾಡಿ ಬೇಟೆಗೆ ಹೊರಟಿದ್ದನು. ವರಾಹದೇವನು ಶ್ರೀನಿವಾಸನನ್ನು ಯಾರೆಂದು ಪ್ರಶ್ನಿಸಿದನು. ಪರಮಾತ್ಮನ ಒಂದೇ ರೂಪವಾದರೂ ಇಬ್ಬರು ಮಾಯಾ ವಿನೋದವನ್ನು ಕಂಡು ದೇವತೆಗಳು ಪುಷ್ಪವೃಷ್ಟಿಗರೆದರು. ವೈಕುಂಠ ಲೋಕವನ್ನು ಬಿಟ್ಟು ಇಲ್ಲಿಗೇಕೆ ಬಂದೆ ಎಂದು ವರಾಹದೇವನು ಕೇಳಲು, ಪರಮಾತ್ಮನು ಲಕ್ಷ್ಮೀ ವಿರಹ ಮತ್ತು ತಾನು ಇಲ್ಲಿಗೆ ಬಂದ ಪ್ರಸಂಗ, ಧೇನುರೂಪಿಯಾದ ಬ್ರಹ್ಮನನ್ನು ರಕ್ಷಿಸಲು ತಾನು ಪೆಟ್ಟು ತಿಂದ ಪ್ರಸಂಗ ಹಾಗೂ ತಾನು ಗಾಯಕ್ಕಾಗಿ ಔಷಧಿ ತರಲು ಹೊರಟಿರುವ ವಿಷಯವನ್ನು ವಿವರಿಸಿದನು. ಶ್ರೀಹರಿಗೆ ವರಾಹದೇವನು ವಾಸಕ್ಕಾಗಿ ಭೂಮಿಯನ್ನು ದಯಪಾಲಿಸಿದನು. ವರಾಹದೇವನು ಈ ಭೂಮಿಯನ್ನು ಪಡೆಯಲು ನಿಬಂಧನೆಯನ್ನು ಹಾಕಿದನು. ವೆಂಕಟಾದ್ರಿಗೆ ಬಂದವರು ಮೊಟ್ಟ ಮೊದಲು ನನ್ನ ದರ್ಶನ ಪಡೆಯಬೇಕು. ಎರಡನೆಯದ್ದು ಮೊದಲ ನೈವೇದ್ಯ ಮತ್ತು ಕ್ಷೀರಾಭಿಷೇಕ ನನಗಾಗಬೇಕು ಎಂದನು. ಇದನ್ನೊಪ್ಪಿದ್ದ ಶ್ರೀನಿವಾಸನಿಗೆ ವಾಸ ಮಾಡಲು ಭೂಪ್ರದೇಶ ಮತ್ತು ಆದರೋಪಚಾರಗಳಿಗೆ ಬಕುಳಾದೇವಿಯನ್ನು ವರಾಹದೇವನು ದಯಪಾಲಿಸಿದನು. ಈ ಬಕುಳಾದೇವಿಯೇ ಹಿಂದೆ ಯಶೋದೆಯಾಗಿದ್ದು ಪರಮಾತ್ಮನ ಕಲ್ಯಾಣೋತ್ಸವವನ್ನು ನೋಡಬೇಕೆಂಬ ಅಪೇಕ್ಷೆ ಇದ್ದವಳು. ಏಕೆಂದರೆ ಕೃಷ್ಣ ಅವತಾರದಲ್ಲಿ ಈ ಅವಕಾಶ ಆಕೆಗೆ ಸಿಕ್ಕಿರಲಿಲ್ಲ. ಪರಮಾತ್ಮನು 28ನೆಯ ಕಲಿಯುಗದಲ್ಲಿ ತನ್ನ ಕಲ್ಯಾಣೋತ್ಸವವನ್ನು ನೋಡುವ ಭಾಗ್ಯ ಒದಗುತ್ತದೆಂಬ ವರವನ್ನು ಕೊಟ್ಟಿದ್ದನು. ಹೀಗೆ ಲೀಲಾಮಾನುಷ ರೂಪಿಯಾದ ವಾಸುದೇವ ಕೃಷ್ಣನು ವೆಂಕಟಗಿರಿಯಲ್ಲಿ ಸಾಮಾನ್ಯ ಮಾನವನಂತೆ ವಾಸ ಮಾಡಿದನು. ಕಲಿಯುಗದಲ್ಲಿ ಜನರು ಪಾಪ ಮಾಡುವ ಸಂದರ್ಭಗಳು ಹೆಚ್ಚು. ತನ್ನ ಭಕ್ತರಾದ ಜನರನ್ನುದ್ಧರಿಸಲು ಪರಮಾತ್ಮನು ಇಂತಹ ಇಚ್ಛಾರೂಪಗಳನ್ನು ತಾಳುತ್ತಾನೆ. ಕಶ್ಚಿತ್ ದೇವಲ ಪೂಜಯತಿ ಕಶ್ಚಿತ್ ದೇವೇನ ಪೂಜಯೇತ್ ಎಂಬಂತೆ ಕೆಲವರು ದೇವರನ್ನು ಪೂಜಿಸಿದರೆ ಮತ್ತೊಬ್ಬರನ್ನು ಪರಮಾತ್ಮನೇ ಗೌರವಿಸುತ್ತಾನೆ. ಹನುಮಂತನಿಂದ ಪೂಜೆಗೊಂಡ ಶ್ರೀರಾಮನು ಕೃಷ್ಣಾವತಾರದಲ್ಲಿ ಅರ್ಜುನನ ಸಾರಥಿಯಾದನು. ಇಂತಹ ಪರಮಾತ್ಮನ ವಿಚಿತ್ರ ಮಹಿಮೆಯನ್ನು ವರ್ಣಿಸಲು ಯಾರಿಗೂ ಸಾಧ್ಯವಿಲ್ಲ. ದೇವ ಋಷಿ ಪಿತೃದೈತ್ಯ ರಾಕ್ಷಸ ಹಾಗೂ ಸಕಲ ಜೀವಿಗಳಿಂದಲೂ ಪರಮಾತ್ಮನು ಪೂಜ್ಯನೇ ಆಗಿದ್ದಾನೆ. ಇಂತಹ ಶ್ರೀನಿಕೇತನು ಪವಿತ್ರ ವೆಂಕಟಗಿರಿಯಲ್ಲಿ
ವಿಹರಿಸುತ್ತಿರುವಾಗ ಆ ಕ್ಷೇತ್ರದ ಮತ್ತು ತೀರ್ಥ ಮಹಿಮೆಯು ಅಪಾರವಾದದ್ದು. ಈ ಗಿರಿಯ ದರ್ಶನದಿಂದಲೇ ಪುಣ್ಯಲೋಕಗಳು ಮತ್ತು ಅಪಾರ ಪುಣ್ಯಗಳು ಗಳಿಸುವುದರಲ್ಲಿ ಸಂದೇಹವಿಲ್ಲ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ 5ನೇ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯಿಂದ ಅಧ್ಯಾಯ 6 ತಿಳಿದುಕೊಳ್ಳೋಣ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.